ವರುಣಾ ಕ್ಷೇತ್ರದಲ್ಲಿ ಸಿಎಂ ಪುತ್ರ ಎಂಎಲ್ಸಿ ಯತೀಂದ್ರ ರೌಂಡ್ಸ್ ಹಾಕ್ತಾ ಇದ್ದಾರೆ. ಜನಸಂಪರ್ಕ ಸಭೆಯನ್ನ ನಡೆಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ಅಧಿಕಾರಿಗಳಿಗೆ ಯತೀಂದ್ರ ಸಿದ್ದರಾಮಯ್ಯ ತರಾಟೆ ತೆಗೆದುಕೊಂಡಿದ್ದಾರೆ. ಸಿಎಂ ಕ್ಷೇತ್ರದಲ್ಲಿ ಬೇಕಾಬಿಟ್ಟಿಯಾಗಿ ಜನಸಂಪರ್ಕ ಸಭೆ ಮಾಡ್ತಿದೀವಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಲ್ಲ ಅಂದ್ರೆ ಇನ್ನೆಲ್ಲಿ ಕೆಲಸ ಮಾಡ್ತೀರಾ, ಯಾರಿ ಅದು ಎಇ ಮೊದಲು ಕ್ರಮ ತಗೊಳ್ಳಿ ಅಂತೇಳಿ ಗದರಿದ್ದಾರೆ. ಜನಸಂಪರ್ಕ ಸಭೆಗೆ ಬಾರದಂತ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಕ್ಲಾಸ್ ತಗೊಂಡಿದ್ದಾರೆ. ರೈತರ ಕೆಲಸ ಮಾಡಿಕೊಡದ ಅಧಿಕಾರಿಯ ವಿರುದ್ಧ ಗರಂ ಆಗಿದ್ದಾರೆ ಯತೀಂದ್ರ ಅವರು. ಅಧಿಕಾರಿಗಳಿಗೆ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಅವರು ಫುಲ್ ಕ್ಲಾಸ್ ತಗೊಂಡಿದ್ದಾರೆ. ಪೈಪ್ ದೇ ಪ್ರಾಬ್ಲಮ್, ಪೈಪ್ ತುಂಬಾ ಸಣ್ಣದು ಹಾಕಿದ್ದಾರೆ, ಡಯಾಮೀಟರ್ ಅದಕ್ಕೆ ಅಂತ ಹೇಳ್ತಾರೆ. ಸೊ ನೀವು ಅಲ್ಲ ಒಂದ್ಸರಿ ನೀವು ಅದಕ್ಕೆ ನೀವು ಕರೆಕ್ಟ್ ಆಗಿ ಸ್ಟಡಿ ಮಾಡಿಸಿ ಏನ್ ಪ್ರಾಬ್ಲಮ್, ಯಾತಿ ಕೆರೆ ತುಂಬ್ತಿಲ್ಲ ನೋಡ್ಬೇಕು. ಮತ್ತೆ ಅದೇ ರೀತಿ ಚಿಕ್ಕಮ್ಮ ದೊಡ್ಡಮ್ಮ ಕೆರೆ, ಹೊಮ್ಮ ಕೆರೆ ಅಂತಲೂ ಇದೆ, ಅದು ಇದೇ ಪ್ರಾಬ್ಲಮ್ ಇದೆ. ಇವೆರಡೂ ಕೆರೆಗೆ ತುಂಬದಕ್ಕೆ ಏನ್ ಮಾಡ್ಬೇಕು ಸ್ವಲ್ಪ ನೋಡ್ಬಿಟ್ಟು ಅದಕ್ಕೆ ಮಾಡಿಸಿ ಇನ್ಸ್ಪೆಕ್ಷನ್ ಮಾಡಿಸ್ಬಿಟ್ಟು ಮಾಡಿ ಅದು ಕರೆಕ್ಟ್ ಆಗಿ ಪ್ಯಾರಲಲ್ ಪೈಪ್ ಲೈನ್ 70 ಲಕ್ಷದ. ಮತ್ತೆ ಈಗಾಗಲೇ ಹೊಮ್ಮದ ಕೆರೆಗೆ ಅಲ್ಲಿ ಇಂಜಿನಿಯರ್ಗಳು ಇನ್ನೊಂದು ಏನ್ ಆಟ ಆಡ್ತಾ ಇದ್ದೀರಾ? ಜನಸಂಪರ್ಕ ಸಭೆಯನ್ನು ಬೇಕಾಬಿಟ್ಟಿ ಮಾಡ್ತಾ ಇದೀವ ನಾವು ಸಿಎಂ ಕ್ಷೇತ್ರದಲ್ಲಿ. ಸಿಎಂ ಕ್ಷೇತ್ರದಲ್ಲಿ ಹೆಂಗ್ ಮಾಡಿದ್ರೆ ಬೇರೆ ಕಡೆ ಹೆಂಗ್ರಿ ಕೆಲಸ ಮಾಡ್ತೀರಾ ನೀವು? ಈಗ ಅವ್ನು ಯಾರು ಇದನ್ನಲ್ಲ, ಅವ್ನ ಫಸ್ಟ್ ತೆಗಿರಿಲ್ಲ, ತಕ್ಷಣ ಕ್ರಮ ತೆಗಿಬೇಕು ಅವ್ನು. ಈಗ ಯಾರೊಬ್ರು ಕಳಿಸಿ. ಏನ್ ಆಟ ಆಡ್ತಾ ಇದ್ದೀರಾ? ಜನಸಂಪರ್ಕ ಸಭೆಯನ್ನು ಬೇಕಾಬಿಟ್ಟಿ ಮಾಡ್ತಾ ಇದೀವ ನಾವು ಸಿಎಂ ಕ್ಷೇತ್ರದಲ್ಲಿ. ಸಿಎಂ ಕ್ಷೇತ್ರದಲ್ಲಿ ಹೆಂಗ್ ಮಾಡಿದ್ರೆ ಬೇರೆ ಕಡೆ ಹೆಂಗ್ರಿ ಕೆಲಸ ಮಾಡ್ತೀರಾ ನೀವು? ಈಗ ಅವ್ನು ಯಾರು ಇದನ್ನಲ್ಲ, ಅವ್ನ ಫಸ್ಟ್ ತೆಗಿರಿಲ್ಲ, ತಕ್ಷಣ ಕ್ರಮ ತೆಗಿಬೇಕು ಅವ್ನು. ಈಗ ಯಾರೊಬ್ರು ಕಳಿಸಿ. ಏನ್ ಆಟ ಆಡ್ತಾ ಇದ್ದೀರಾ? ಜನಸಂಪರ್ಕ ಸಭೆಯನ್ನು ಬೇಕಾಬಿಟ್ಟಿ ಮಾಡ್ತಾ ಇದೀವ ನಾವು ಸಿಎಂ ಕ್ಷೇತ್ರದಲ್ಲಿ. ಸಿಎಂ ಕ್ಷೇತ್ರದಲ್ಲಿ ಹೆಂಗ್ ಮಾಡಿದ್ರೆ ಬೇರೆ ಕಡೆ ಹೆಂಗ್ರಿ ಕೆಲಸ ಮಾಡ್ತೀರಾ ನೀವು?